ಮಧ್ಯಪ್ರಾಚ್ಯ ಯುದ್ಧದಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಆಟೋ ಚಾಲಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯುದ್ಧಕ್ಕೂ ಮುನ್ನ 55 ರೂಪಾಯಿ ಇದ್ದಂತಹ ಆಟೋ LPG ರೇಟ್ ಈಗ 99 ರೂಪಾಯಿಗೆ ಏರಿಕೆಯಾಗಿದೆ. ಲೀಟರ್ಗೆ 44 ರೂಪಾಯಿ ಏರಿಕೆಯಿಂದ ಆಟೋ ಚಾಲಕರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಕೋಲಾರದಲ್ಲಿ ಆಟೋ LPG ಲೀಟರ್ಗೆ 99 ರೂಪಾಯಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚಾಲಕರು. 10 ರೂಪಾಯಿ ಬಾಡಿಗೆ ಹೆಚ್ಚಿಗೆ ಕೇಳಿದ್ರೆ ಸಾರ್ವಜನಿಕರು ಜಗಳ ಮಾಡ್ತಾರೆ. ಪ್ಯಾಸೆಂಜರ್ಸ್ಗಳು ಕೇಳಿದಷ್ಟು ಬಾಡಿಗೆ ಕೊಡೋದಿಲ್ಲ. ಮನೆ ಬಾಡಿಗೆ, ಮಕ್ಕಳ ಸ್ಕೂಲ್ ಬಾಡಿಗೆ ಇದರಲ್ಲೇ ನಡಿಬೇಕು. ಸರ್ಕಾರ ಆಟೋ ಚಾಲಕರ ಬಗ್ಗೆ ಗಮನ ಹರಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಆರಂಭವಾದಂತಹ ಯುದ್ಧದ ಬಳಿಕ ಎಲ್ಲ ರೀತಿಯಾದಂತಹ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳು ಒಂದು ಕಡೆ ಏರಿಕೆ ಆಗ್ತಾಯಿದ್ರೆ, ಮತ್ತೊಂದು ಕಡೆ ಆಟೋಗಳಿಗೆ ತುಂಬತಕ್ಕಂತಹ LPG ಗ್ಯಾಸ್ನ ಬೆಲೆ ಸಹ ಈಗ ಏರಿಕೆ ಆಗ್ತಿರ್ತಕ್ಕಂಥದ್ದು. ಇಷ್ಟು ದಿನಗಳ ಕಾಲ ಲೀಟ್ರಿಗೆ 55 ರೂಪಾಯಿ ಅಂತ ಇಲ್ಲಿ ಇರ್ತಾ ಇತ್ತು. ನಾನೀಗ ಕೋಲಾರದ ನಗರದಲ್ಲಿರ್ತಕ್ಕಂಥ ಟೋಟಲ್ ಎನರ್ಜೀಸ್ ಅನ್ನುವಂತಹ ಒಂದು ಬಂಕಲ್ಲಿದ್ದೀನಿ. ಇಷ್ಟು ದಿನಗಳ ಕಾಲ ಲೀಟರ್ಗೆ ಅಂದರೆ 55 ರೂಪಾಯಿ ಇತ್ತು. ಆದರೆ ಈಗ 99 ರೂಪಾಯಿ, ಅಂದರೆ 1 ರೂಪಾಯಿ ಕಡಿಮೆ 100 ರೂಪಾಯಿವರೆಗೂ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು. ಆಟೋ ಚಾಲಕರಿಗೆ ಒಂದು ರೀತಿಯಾಗಿ ಇದು ಶಾಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿದಿನ ಇದನ್ನೇ ನಂಬ್ಕೊಂಡು ಅವರು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಹೀಗಾಗಿ ಈ ರೀತಿಯಾಗಿ ಏರಿಕೆ ಆಗಿರೋದ್ರಿಂದ ಆಟೋ ಚಾಲಕರಿಗೂ ಕೂಡ ಒಂದು ರೀತಿಯಾಗಿ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಅವರಿಗೆ ತಲೆ ಓಡ್ತಾ ಇಲ್ಲ. ಯಾಕಂದರೆ ಪ್ಯಾಸೆಂಜರ್ಸ್ಗಳಿಗೆ ಏನಾದರೂ ಸ್ವಲ್ಪ ದುಬಾರಿಯಾಗಿ ಏನಾದರೂ ಬಾಡಿಗೆ ಕೇಳಿದ್ರೆ ಕೆಲವರು ಗಲಾಟೆ ಮಾಡ್ತಕ್ಕಂಥದ್ದು ಕೂಡ ನಡೆಯುತ್ತೆ, ಮತ್ತು ವ್ಯಾಪಾರ ಸಹ ಆಗ್ತಾ ಇಲ್ಲ. ಇದರ ನಡುವೆ ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಏನಿದೆ, ಒಂದು ಗ್ಯಾರಂಟಿ ಸ್ಕೀಮಿಂದಲೂ ಸಹ ಮಹಿಳೆಯರು ಉಚಿತವಾಗಿ ಓಡಾಡ್ತಾರೆ. ಅದು ಸಹ ಅವರ ಹೊಟ್ಟೆ ಮೇಲೆ ಒಂದು ರೀತಿಯಾಗಿ ಪೆಟ್ಟು ಬಿದ್ದಿರ್ತಕ್ಕಂಥದ್ದು. ಈಗ ಸದ್ಯ ಕೆಲ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಏನೇನು ಸಮಸ್ಯೆ ಆಗ್ತದೆ? ಸರ್, ರೇಟ್ ತುಂಬ ಜಾಸ್ತಿ ತೊಂದರೆ ಆಗಿದೆ ನಮಗೆ. 10 ರೂಪಾಯಿ ಪ್ಯಾಸೆಂಜರ್ ಕೊಡ್ತಾ ಇಲ್ಲ, ಎಲ್ಲ ನಮಗೆ ಹೊಡೆಗೆ ಬರ್ತದೆ. 10 ರೂಪಾಯಿ ಕೇಳಿದ್ರೆ ಗಲಾಟೆ ಮಾಡ್ತಾನೆ, ಜಗಳ ಮಾಡ್ತಾನೆ. ಇಲ್ಲಿ 50 ರೂಪಾಯಿ 100 ರೂಪಾಯಿ ಆಗಿಬಿಟ್ಟಿದೆ. ಏನು ಹೇಳ್ತಾನೆ ಪ್ಯಾಸೆಂಜರ್ ಅಂತ ಗ್ಯಾಸ್ ಸಿಗ್ತದೆ, ಈಗ ಏನು ತೊಂದರೆ ಇಲ್ಲ ಕೇಳ್ತಾನೆ. ಇದು ಡಬಲ್ ಆಗಿಬಿಡ್ತಿದೆ ಇವಾಗ. ಅದು ತುಂಬ ತೊಂದರೆ ಆಗಿದೆ ಸರ್ ನಮಗೆ. 10 ರೂಪಾಯಿ ಕೇಳಿ ಕೊಡ್ತಾರೆ. ಯಾರು MLA ಇದೆಯಲ್ಲ ನಮ್ಮದು ಕುತ್ತೂರು ಮಂಜು, ಅವರ ಬಂದರೆ ಕೇಳಿಲ್ಲ ಆಟೋವರಿಗೆ. ಸರ್, ಇನ್ನೂ ಜಾಸ್ತಿ ಹೋದ್ರೆ ಏನಾಗಿ ಮಾಡೋದು ಸರ್? ನಾವು ತುಂಬ ಜೀವನ ಮಾಡಬೇಕಾ? ನಮಗೆ 5 ಮಕ್ಕಳು, ಏನೋ ಮನೆ ಬಾಡಿಗೆ, ಆಟೋ ಮನೆಗೆ ಆಟೋ ಬಾಡಿಗೆ ಜೀವನ ಮಾಡ್ತಾಯಿಲ್ಲ ಸರ್. ಅದು ತೊಂದರೆ ಆಗಿಬಿಟ್ಟಿದೆ ನಮಗೆ. ಜನ ಬರ್ತಾ ಕಮ್ಮಿ ಆಯ್ತಾ ಸರ್? ಕೂತ್ಕೊಂಡು ಯಾರು ಕೊಡ್ತಾನಲ್ಲ ಸರ್ ಜನ ಅಲ್ಲಿ. ಬಸ್ ಆಗಿಬಿಟ್ಟಿದೆ, ಫ್ರೀ ಬಸ್ಸು. ತುಂಬ ತೊಂದರೆ ಆಗಿಬಿಟ್ಟಿದೆ ನಮಗೆ. ತುಂಬ ಇದು ಆಗಿಬಿಟ್ಟಿದೆ, ಕಷ್ಟ ಆಗಿಬಿಟ್ಟಿದೆ ಸರ್. ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ ಇವಾಗ ಆಟೋನಲ್ಲಿ. ಅದು ತೊಂದರೆ ಆಗಿದೆ ಸ್ವಲ್ಪ. ಈಗ ಮತ್ತಷ್ಟು ಜನ ಇದ್ದಾರೆ, ಮಾತಾಡ್ಸೋಣ. ಸರ್, ಈಗ ನಿಮಗೆ ಏನು ಒಂದೇ ಸಲ 99 ಆಗಿದೆ, 55 ರೂಪಾಯಿ ಇದ್ದಿದ್ದು. ಎಷ್ಟು ಬಾಡಿಗೆ ಸಿಗ್ತಾ ಇದೆಯಾ ಏನು? ಅವ್ರು 300 ರೂಪಾಯಿ ಕೊಡ್ತಾವ್ರೆ, ಆಯಿತಾ? 14 ಕಿಲೋಮೀಟ್ರಿಗೆ ಏನು ಮಾಡೋದು? ಬಿಟ್ಬಿಟ್ಟು ಅವ್ರು ಬರೋದು, ನಾವು ಏನು ಮಾಡೋದು ಹೇಳಿ ಸರ್? ಅದ್ರ ಮೇಲೆ ಕೇಳ್ರೆ ಅವ್ರು ಕೊಡೋದಿಲ್ಲ ಅಂತವ್ರೆ. 8,500 ರೂಪಾಯಿ ಕಟ್ಬೇಕು ನಾವು ತಿಂಗಳಿಗೆ ಲೋನ್ ಗಾಡಿಗೆ. ಅವ್ರು ಕಟ್ಟಿಲ್ಲ ಅಂದ್ರೆ ಫೈನ್ ಮೇಲೆ ಹಾಕಿ ಕಳ್ಸವ್ರೆ ಸರ್. 2 ತಿಂಗಳು ಆಯ್ತು ಕಟ್ಟಿ. ನಾವು ಏನು ಮಾಡೋದು ಹೇಳಿ? ನಾವು ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಹೇಳೋದು ಹೇಳಿ ಸರ್? ಈ ಥರ ಮಾಡಿ ನಾವು ಏನು ಮಾಡೋದು ಸರ್? ಇನ್ನಷ್ಟು ಜನ ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ಸೋಣ. ಸರ್, ಈಗ ನಿಮಗೇನು ಸಮಸ್ಯೆ ಆಗ್ತಿದೆ ಆಟೋ ಚಾಲಕರು? ನೀವು ಸರ್, ಎಲ್ಲೂ ಬಿಸ್ನೆಸ್ ನಡೀತಾ ಇಲ್ಲ. ಒಂದೊಂದು ಟೈಮ್ ನಡೀತದೆ. ಕೊಡೋರು ಪಾಪ ಕೊಡ್ತಾರೆ ಗ್ಯಾಸ್ ರೇಟ್ ತಿಳ್ಕೊಂಡು. ಕೆಲವರು ಪಾಪ ಬಡವರು ಇರ್ತಾರೆ, ಅವ್ರಿಗೆ ಜೀವನ ಸಂಬಳ ಕಡಿಮೆ ಇರ್ತದೆ, ಅವ್ರು ಕೊಡೋಕ್ಕಾಗಲ್ಲ. ನಮಗೂ ಅವ್ರ ಹತ್ರ ತಗೊಳ್ಳೋಕೆ ಕೂಡ ಬೇಸರ ಆಗುತ್ತೆ. ಆದರೆ ಏನು ಮಾಡೋದು, ಎಲ್ಲರಿಗೂ ಕಷ್ಟ ಆಗಿದೆ ಈ ಯುದ್ಧದಿಂದ. ಸರ್ಕಾರ ಆಟೋ ಡ್ರೈವರ್ಗಳ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು. ನಾವು ಬಾಡಿಗೆ ಕೇಳಿದ್ರೆ ಎಕ್ಸ್ಟ್ರಾ ಕೊಡೋದಿಲ್ಲ, ಬಟ್ ಈ ರೀತಿಯಾಗಿ ಏರಿಕೆ ಮಾಡ್ತಾಯಿದ್ರೆ ನಮ್ಮ ಜೀವನ ಇದರಲ್ಲೇ ನಡಿಬೇಕು, ಏನು ಮಾಡಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.